ಅವತ್ತಿಂದ ಇವತ್ತವರೆಗೂ ತಪ್ಪೆ ಬಿಟ್ಟು ಏನು ಎತ್ತಿಲಿ ತಪ್ಪೆ ಸಿದ್ಧಿ ಹೋಗಲಿ ಬಿಡಿ, ಅಲ್ಟ್ ಆಗುತ್ತೆ. ಸೈಡಿಗೆ ಬನ್ನಿ. ಏನ್ರಿ? ಈ ಕಡೆ ಬನ್ನಿ. ನನ್ನನ್ನು ಮದುವೆಯಾದ ಎರಡನೆಯ ರಾಣಿ ಯಾರು? ನಾನೇ ಮಹಾಪ್ರಭು. ನೀನ ಜನಗಳ ಕಡೆ ಕುಳ್ಕೊಳ್ಕೆ. ನಿಮ್ಮ ಮೊದಲನೆಯ ಭೇಟಿಯಲ್ಲಿ ಈ ಸಾಮ್ರಾಜ್ಯದ ಹೆಬ್ಬಾಗಿಲಿನ ಮುಂದೆ ಹೆಬ್ಬಾಗಿಲಿನ ಮುಂದೆ ಬಿರುಗಾಳಿ ಬಂತೆ ಬರುತ್ತಿರುವ ಸೈನ್ಯವನ್ನು ನೀ ಸುಂಟುಗಾಳಿ ತರ ಕತ್ತರಿಸಿ ಬಿಸಾಕಿದೆಯಾ? ಇಲ್ಲ ಮಹಾಪ್ರಭು, ಹೆಬ್ಬಾಗಿಲಿನ ಮುಂದೆ ಕುಳಿತುಕೊಂಡು ಅಮ್ಮ ತಾಯೇ ಧರ್ಮನೇ ತಾಯೇ ತಂದೆ, ಧರ್ಮನೇ ತಾಯೇ ತಂದೆ ಎಂದು ಭಿಕ್ಷೆ ಬೇಡುತ್ತಿದ್ದೆ. ಭಿಕ್ಷೆ ಬೇಡುತ್ತಿದ್ದೆಯಾ? ಅಲ್ಲ, ನೀ ಬಂದು ಭಿಕ್ಷೆ ಹಾಕ್ತೀಯ ಅಂತಂದ್ರೆ ತಾಳಿ ಕಟ್ಬಿಟ್ಟು ಮದುವೆ ಅದೇ ಅಂದೆ. ಮಹಾಪ್ರಭು, ಒಂದು ತೊಪ್ಪೆ ಎತ್ತುವಳು, ಇನ್ನೊಬ್ಳ ತಾಯಿ ಎಂದು ಭಿಕ್ಷೆ ಬೇಡುವವಳನ್ನು ಮದುವೆ ಆಗಬೇಕಾದರೆ ನೀವೇನು ತಟ್ಟುತ್ತಾ ಇದ್ರ? ಇಲ್ಲ, ಕುಟ್ಟುತ್ತಾ ಇದ್ದೆ. ಮತ್ತಿದ್ದಲ್ಲಿ ಮಹಾಪ್ರಭು, ನಾವತ್ತು ಬಡಿದುಕೊಂಡೆ ಬೇಡ ಬೇಡ ಎಂದು. ನೀವೇನು ಹೇಳಿದರೆ? ಇವತ್ತು ಭಿಕ್ಷೆ ಬೇಡುವವಳು ನಾಳೆ 10,000 ಜನಕ್ಕೆ ದಾನವನ್ನು ಮಾಡುತ್ತಾಳೆ ಎಂದಿರಿ. ಹಂಗನ್ನ ಅಂದಿರ್ತೀನಿ ನಾನು. ಅವತ್ತಿಂದ ಭಿಕ್ಷೆ ಬಿಟ್ಟು ಬೇರೆ ಏನು ಎತ್ತಿಲ್ಲ. ಕುಳಿಮೆಂಟಿ ಹೋಗಲಿ ಬಿಡಿ. ನಾನು ಭಿಕ್ಷುಕಿಯನ್ನು ತೊಪ್ಪೆ ಎತ್ತುವವಳನ್ನು ಮದುವೆಯಾಗಿದ್ದೇನೆಂದು ನಮ್ಮ ರಾಜ್ಯದಲ್ಲಿ ಯಾರಿಗೂ ತಿಳಿಸಬೇಡಿ. ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ ಮಹಾಪ್ರಭು. ಥ್ಯಾಂಕ್ ಯು. ಎಲ್ಲರೂ ಗೊತ್ತಾಗ್ಬಿಟ್ಟಿದೆ. ಸೇನಾಧಿಪತಿ, ನಮ್ಮ ರಾಜ್ಯದಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಇರಬೇಕು ಅಂತಂದ್ರೆ ಅದು ಮೊದಲು ರಾಜ್ಯನಿಗೆ ಗೊತ್ತಾಗ್ಬೇಕು, ಆಮೇಲೆ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಮೊದಲು ರಾಜ್ಯಕ್ಕೆ ಗೊತ್ತಾಗಿ ಆಮೇಲೆ ರಾಜ್ಯನಿಗೆ ಗೊತ್ತಾಯ್ತದೆ. ಪುಟ್ಕೋಸಿ ಇಲ್ಲಿ ಎಲ್ಲ ನಿಮ್ಮ ಮರವಿನಿಂದ. ಹೋಗಲಿ ಬಿಡಿ. ನೀವು ತೊಲಗಿ. ರಾಜ್ರೆ, ಮುದ್ದೆ ಬಸ್ಸಾರ್ ಮಾಡಿರ್ತೀನಿ, ಬಂದ್ಬಿಡಿ. ತೊಪ್ಪೆ ತವಳೆ. ಏನು ಕೇಳಬೇಕಿತ್ತು ನಿಮ್ಮ ಹತ್ರ? ಅದೇನು ಕೇಳಿ ಸಾಯಿ. ಮಹಾರಾಜರೇ, ಒಮ್ಮೆ ನಿಮ್ಮ ಮೀಸೆಯನ್ನು ಮುಟ್ಟಲೆ ತೆಗೆದು ತಟ್ಟಿ ಬಿಡಲೆ. ನೀನು ಮೀಸೆಯನ್ನು ಮುಟ್ಟುವ ಮುನ್ನ ಆ ಬೆರಳಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ತೆಗೆದುಕೋ. ಇಲ್ಲದಿದ್ದರೆ ಕೆರೆದು ಮೂಗು ಕೈಗೆ ಬಂದಾತು. ಗೆಟ್ ಔಟ್. ನಾಯಿ. ಎಲ್ಲವೋ ಗೂಢಚಾರಿ, ನನ್ನನ್ನು ಹಿಂದೆ ನಿಂತು ಸಾಯಿಸಬೇಕೆಂದು ಪಣ ತೊಟ್ಟೆಯ? ಯಾರು ಕಳಿಸಿದರು ನಿನ್ನನ್ನು? ಉತ್ತರ ದಿಕ್ಕಿನ ರಚಿತ ರಾಣಿಯವರು ಕಳಿಸಿದ್ದಾರೆ, ಇಲ್ಲ ದಕ್ಷಿಣ ದಿಕ್ಕಿನ ಅನುಪಮ ರಾಣಿಯವರು ಕಳಿಸಿದ್ದಾರೆ. ಯಾರು ಕಳಿಸಿದರೇನು? ಇವತ್ತು ನಿನ್ನ ಶಿರ ಛೇದನವನ್ನೇ ಮಾಡಿಬಿಡುವೆ. ಅಯ್ಯಯ್ಯೋ, ಅವನು ನಿಮ್ಮ ಸೇನಾಧಿಪತಿ, ಇದು ನಿಮ್ಮ ರಾಜ್ಯ. ಗಂಡನನ್ನು ಉಳಿಸಿಕೊಳ್ಳಲು ರಾಣಿ ವೇಷದಲ್ಲಿ ಬಂದಿರುವೆಯ? ಇವತ್ತು ನಿನ್ನ ಶಿರಚ್ಛೇದನವನ್ನೇ ಮಾಡಿಬಿಡುವೆ. ಮುಲಾಮಸ್ತಿಯ ಬಂದ್ಬಿಟ್ಲ ನೋವಾಯ್ತಾ ಅಂತೇಳಿ. ಸೇನಾಧಿಪತಿ ಮಹಾಪ್ರಭು, ಮುಂದಿನ ಕಾರ್ಯಕ್ರಮವೇನು? ಯಾವ ಕಾರ್ಯಕ್ರಮ ಇಲ್ಲ, ಯಾವ ಗಳಗಂಟೆ ಇಲ್ಲ ಮಹಾಪ್ರಭು. ನಾನು ಈ ರಾಜ್ಯದಿಂದ ಬಿಟ್ಟು ಹೋಗುತ್ತಾನೆ ಅಷ್ಟೇ. ನಾನು ಬಿಟ್ಟೋಬೇಡ ಸೇನಾಧಿಪತಿ, ಪ್ಲೀಸ್. ಹೇಳದ್ ಮರ್ತ್ಬಿಟ್ಟೆ. ಹೇಳಿ. ಪಕ್ಕದ ರಾಜ್ಯದವರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ಯುದ್ಧಕ್ಕೆ ಬರುತ್ತಿದ್ದಾರೆ? ಹೌದು. ಅವರಿಗೆ ಊಟವನ್ನು ಮಾಡಿಸಿ ಒಂದು ಬೀಡವನ್ನು ಕೊಟ್ಟು ಕಳಿಸಿ. ಒಳ್ಳೆಯ ಕೆಲಸ. ಬರುತ್ತೇನೆ. ಒಳ್ಳೇದು ಒಳ್ಳೇದು. ಅವ್ರು ಬರ್ತಿರೋದು ಉಣ್ಣಕ್ಕೆಲ್ಲ, ಗುಮ್ಮಕ್ಕೆ. ಹಾಗಾದರೆ 1000 ಆನೆಗಳನ್ನು ಕರೆಸಿ ಕುದುರೆಗಳನ್ನು ಕರೆಸಿ ಈಟಿ ಗುಡಾಣಿಗಳನ್ನು ತೆಗೆದುಕೊಂಡು ಅಲ್ಲಿ ರಾಜಣ್ಣನಿಗೆ ಹೇಳ್ಬಿಟ್ಟು ಗೋಡನ್ಗೆ ಹಾಕಿಸ್ಬಿಟ್ಟು ನಾವು ಊಸ್ಕೊಂಡಿರೋಣ. ನಾವು ಬಂದಾಗ ಯಾರು ಇಲ್ಲ ಅಂತ ವಾಪಸ್ ಹೋಗ್ಬಿಡ್ತಾರೆ. ಮಹಾಪ್ರಭು, ಅವ್ರು ಯುದ್ಧಕ್ಕೆ ಬರ್ತಾರೆ ಮಹಾಪ್ರಭು. ಸ್ವಲ್ಪ ಸ್ಟ್ರಾಂಗ್ ಆಗಿ. ಆಗಲಿ ಸ್ಟ್ರಾಂಗ್ ಆಗುವೆ. ಸೇನಾಧಿಪತಿ ಮಹಾಪ್ರಭು, ನಮ್ಮ ಪೌರುಷ ಏನೆಂದು ಅವರಿಗೂ ತಿಳಿಯಲಿ. ಕರೆಸಿ ಆ ರಾಜನನ್ನು ಯುದ್ಧವನ್ನು ಮಾಡಿ ಬಿಡೋಣ. ಕಮಾನ್. ಎಲ್ಲಿ ನಿಮ್ಮ ರಾಜ? ನೀನು ರಾಜನೇ? ಏನೋ ನಿಮ್ದು ಎಲ್ಲ ಒಂದೇ ಕಾಸ್ಟ್ಯೂಮು. ನಮ್ಮ ರಾಜ್ಯದಲ್ಲಿ ಯಾರಿಗೂ ಭೇದ ಭಾವ ಮಾಡೋದಿಲ್ಲ ಮಹಾರಾಜರೇ. ರಾಜರಾದರೂ ಸೈನಿಕರ ತರ ಇರುತ್ತಾರೆ. ಸೈನಿಕರು ರಾಜನಂತೆ ಇರುತ್ತಾರೆ. ಸೈನಿಕರ ತರನೇ ಇರುತ್ತಾರೆ. ಆಗಲಿ, ಎತ್ತು ನಿನ್ನ ಗಾಡಿವ ಊಡು ನಿನಗೆ ಆ ಶಿವನು ಕೊಟ್ಟ ಪಾಸುಪತಾಸ್ತ್ರ. ಶುರುವಾಗಲಿ ಯುದ್ಧ. ಯುದ್ಧನಾಗ ತಲೆ ಕೆಡಿಸ ಯುದ್ಧ ಮಾಡಿ ಹೊಡ್ರಿ. ಸ್ಟಾರ್ಟ್.
ಇದೆ ಇದೆ ಇದೇ ಗಾಂಭೀರ್ಯ ಇರಲಿ, ಹಾಕಿ ಕಚಪಚನ ಚುಚ್ಚಿ ಅವರನ್ನು. ಎಲ್ಲ ದೂರ್ತದೆ. ನಾನು ಮುಂದೆ ಗುದ್ದಾಡುತ್ತಿದ್ದರೆ ನೀವು ಹಿಂದೆ ಬಂದು ಸಾಯಿಸಲು ನೋಡಿದರೆ ಶತ್ರು ಸೈನ್ಯವನ್ನು ಸೆದೆ ಬಡಿದು ಬಿಡುವೆ. ನಾವು ನಿಮ್ಮ ರಾಜ್ಯದವರು ಮಹಾಪ್ರಭು, ಶತ್ರುಗಳು ಅಲ್ಲಿದ್ದಾರೆ, ಗುಮ್ಮಿ. ಶತ್ರು ಯಾರು ಮಿತ್ರ ಯಾರು ಎಂದು ತಿಳಿಯುವುದಿಲ್ಲವೇ? ಚೂಚಿ ಬಿಡುವೆ. ಸಾರಿ 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 ಸೇನಾಧಿಪತಿ, ಸಾರಿ ಸಾರಿ. ಯುದ್ಧವನ್ನು ಒಡನೆ ಮಾಡಬೇಕು ನಾನು. ಮಾಡ ಅಯ್ಯಯ್ಯೋ ಇದೇ ಗಾಂಭೀರ್ಯ ಇರಲಿ, ಚುಚ್ಚಿ ಸಾಯಿಸಿ ಅವರನ್ನು. ಎಲ್ಲ ಕೀಚ ಕನ್ನಾಯಿ, ನಾನು ಅಲ್ಲಿ ಯುದ್ಧವನ್ನು ಮಾಡುತ್ತಿದ್ದರೆ ಹಿಂದೆ ಬಂದು ನನ್ನನ್ನು ಚುಚ್ಚುವೆಯಾ? ಶತ್ರುಗಳೇ, ನಿಮ್ಮನ್ನು ಉಳಿಸುವುದಿಲ್ಲ. ನಂದು ಇಷ್ಟು ಅಗಲ ಹರಿದಿದೆ, ನೀನು ಹೊರದು ಊರು ಬಾಗಲಾಗಿದೆ. ನೀವೇನೇ ಹೆದರಬೇಡಿ, ಎಲ್ಲ ವೈರಿಗಳನ್ನು ಕತ್ತರಿಸಿ ಬಿಸಾಕಿದ್ದೇವೆ. ಒಳ್ಳೆ ಕೆಲಸ ಮಾಡಿದೆ. ಯುದ್ಧ ಮುಗೀತಾ? ಯುದ್ಧ ಮುಗಿಯಿತು. ಅಕ್ಕ ಏನು ಅಲ್ಲಿ ಯುದ್ಧ ಮುಗ್ದೆ ಏನ ಅಲ್ಲ, ನಾನೇನಾದ್ರು ತಪ್ಪು ಮಾತಾಡಿದ್ನ? ಅಲ್ಲ ಕಣೋ, ತಪ್ಪಲ್ಲ. ಅಲ್ಲಿ ಯೋಗಕ್ಷೇಮ ವಿಚಾರಿಸೋದ್ ಬಿಡ್ಲಿ, ಯುದ್ಧ ಮಾಡಕ್ ಬಂದಿಲ್ಲ, ಅಲ್ಲಿ ಯಾರು ನೋಡ್ತಾರೆ? ರಾಜ ಕಣ ರಾಜ. ಅಲ್ಲ ಅವನ ಅದ ನಡಿ, ಮಾಡ್ಕೊತಾನೆ ಅಲ್ಲ, ನಡಿ ಮಾತಾಡ್ಬಿಡು. ಏನಿದು? ನಮ್ಮ ಸೈನಿಕರಲ್ಲಿ ಹೊಂದಾಣಿಕೆಯೇ ಇಲ್ಲ. ಮಹಾಪ್ರಭು, ನಾನು ನಿಮ್ಮ ಸೇನಾಧಿಪತಿ. ನನಗೆ ಸೇನಾಧಿಪತಿ ಯಾರು, ಶತ್ರು ಯಾರು ಎಂಬುದು ತಿಳಿಯುವುದಿಲ್ಲವೇ? ಸಾಯಿ ನಾಯಿ. ಸತ್ತು ಬಿಟ್ಟ. ಮಹಾರಾಜ, ಮಹಾರಾಜ, ಅವನು ನಿಮ್ಮ ಸೇನಾಧಿಪತಿ, ಇದು ನಮ್ಮ ರಾಜ್ಯ. ಗಂಡನನ್ನು ಉಳಿಸಲು ಇಬ್ಬರು ಹೆಂಡರು ಬಂದರೆ ನಿಮ್ಮನ್ನು ನಾನು ಸಾಯಿಸಿ ಬಿಡುವೆ. ಬೇಡ ರಾಜ. ಸತ್ತು ಬಿಟ್ಟಳು. ಸೇನಾಧಿಪತಿ ಎಲ್ಲ ಬಿಟ್ಟು ನಮ್ಮ ಸೇನಾಧಿಪತಿ. ಸೇನಾಧಿಪತಿ, ಇವರನ್ನು ನಂಬಿ ನಾನು ಯುದ್ಧವನ್ನು ಮಾಡುವುದೇ? ಸೇನಾಧಿಪತಿ, ಹೆಂಡ್ತಿನ್ನು ಸಾಯಿಸ್ಬಿಟ್ಟವನೆ, ಸೈನಿಕರನ್ನು ಸಾಯಿಸ್ಬಿಟ್ಟವನೆ, ಇನ್ನು ನನ್ನೂ ಸಾಯಿಸ್ಬಿಡ್ತಾನೆ. ಅವನು ಸಾಯಿಸಕ್ಕ ಮುಂಚೆ ನಾನೇ ವಿಷ ಕೊಡ್ಸತ್ ಹೋಗ್ತೀನಿ. ಸೇನಾಧಿಪತಿ. ಓ ಪಿತಾಜಿ, ಅಲ್ಲಾಡ್ತಾ ಇಲ್ಲ. ಸರ್ ಅವನು. ಓಕೆ ಓಕೆ 15 ಲಕ್ಷ. ಓಕೆ. ಏನಾದ್ರೂ ಸತ್ಯ ಹೇಳದ್ನ? ಹೇಳ್ದ ಸರ್. ಏನಂತ ಹೇಳ್ದ? ಕೋಳಿಗೆ ಎಷ್ಟು ಕಲ್ಲ? ಎರಡು ಹೇಳ್ದ ಸರ್, 2 ಕಾಲ್ ಅಂತ. ಅವನಿಗಿಂತ ಹೆಚ್ಚಾಗಿ ನೀನೇ ಆನ್ಸರ್ ಕೊಡ್ತೀಯಲ್ಲೋ. ನನ್ ಮಗನ ಏನೋ ಏನೋ ಬಂದಿರೋದ್ ನಿನ್ಗೆ? ಸರಿ ಸರ್. ನೀನು ಏನೋ ಅವನ್ ಟೆರರಿಸ್ಟು ಸರ್. ಇವನು ಹೌದು ಸರ್, ಇವನು ಹೌದು ಸರ್. ನಿಜ ಹೇಳೋ, ಯಾರೋ ನೀನು? ಟೆರರಿಸ್ಟ್. ಹೌದು ಸರ್. ಓಕೆ, ಇವನ್ ಯಾರು? ಅವನು 2ನೇ ಟೆರರಿಸ್ಟು ಸರ್. 2ನೇ ಟೆರರಿಸ್ಟ್. ಏಯ್ ಬರೋ ಇಲ್ಲಿ. ಹಲೋ ಹಲೋ, ಫೋನೇ ಇಲ್ಲ, ಫೋನ್ ಎಲ್ಲಿಟ್ಟೆ ಸರ್ ನಾನು? ಬಾರೋ ಇಲ್ಲಿ. ನಿಜ ಬಾರೋ ಇಲ್ಲಿ ನಿಂತ್ಕೊಳ್ಳೋ. ನಿಜ ಹೇಳ, ನಿಮ್ಮ ಗ್ಯಾಂಗ್ ಅಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಹೇಳೋ? ನಿಜ ಹೇಳೋ, ನಿಜ ಹೇಳೋ. ಬಾಂಬ್ ಎಲ್ಲ ಹಾಕಿದೀಯ ಅಂತ ನಿಜ ಒಪ್ಪಿಕೊಳ್ಳೋ. ನಿಜ ಹೇಳು. ಏನೋ ಹೇಳಲ್ಲ ಹೇಳಲ್ಲ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನನ್ನ ಮಗನಿಗೆ. ನಿಜ ಹೇಳ. ಎದೋಳ ಮೇಲೆ, ಎದೋಳ ಕೊಡ ಇಲ್ಲಿ. ಎದೋಳ ಮೇಲೆ. ಬನ್ನಿ ಸರ್ ಇಲ್ಲಿ. ಸರ್, ನೀವು ಕಾನೂನು ಕೈ ತಗೊಂಡು ಬನ್ನಿ ಸರ್. ಸರ್ ಬನ್ನಿ ಸರ್ ಇಲ್ಲಿ. ಸರ್, ಹಿಂಗ್ ಹೊಡೆದ್ರೆ ಟೆರರಿಸ್ಟ್, ಆಮೇಲೆ ನೆಕ್ಸ್ಟ್ ಕಿಟ್ ಅಲ್ಲಿ ನಮ್ಗೆ ಹಾಕೊಂಡು ಬೇಡ. ನಿಜ ಹೇಳು, ನಿನ್ನ ಗ್ಯಾಂಗ್ ಅಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ? ಇನ್ನ ಬಾಂಬ್ ಬಿಡಕ್ಕೆ ಎಲ್ಲೆಲ್ಲ ಪ್ಲಾನ್ ಮಾಡಿದ್ಯಾ ಬಗಳು? ಹಾಬಿ ಸಿಂಗಲ್ ಲೋನ ಒಬ್ನೇ ಇದ್ದಾನಂತೆ ಸರ್. ಸಿಂಗಲ್ ಜಯಕರೇ ಕಾಫಿ.
ಉದರ್ ಬೇಕು ಇದರ್ ಬೇಕ್ರಿ ಇನ್ನ ಎಲ್ಲೆಲ್ಲಿ ಬಾಂಬ್ ಬಿಡಕ್ ಪ್ಲಾನ್ ಮಾಡಿದ್ಯಾ ಬಗಳು ಮಗಳು ಜಿಂದಾಬಾದ್ 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 ಸ್ಟೇಷನ್ ಅಲ್ಲಿ ಇಟ್ಕೊಂಡು ಜಿಂದಾಬಾದ್ ಅಂತ ಇದ್ರೆ ಮುಖ ನೋಡ್ಕೊಂಡು ನಿಂತಿದ್ಯಲ್ಲೋ ಬೇಕುಪ್ಪ ಸರ್ ನಾನ್ ಬಾಯ್ ಬಿಡಿಸ್ತೀನಿ ಸರ್. ಏಯ್ ಲುಚ್ಚ ನನ್ನ ಮಕ್ಕಳ, ಎಲ್ಲಿ ಬಾಂಬ್ ಬಿಟ್ಟಿದ್ದೀರಾ ಅಂತ ಹೇಳು. ಎಂಟ್ರಿ ಒಳ್ಳೆ ಗರ್ಡ್ನಂಗ್ ಬಂದೆ, ಇಲ್ಲಿ ನೋಡಿದ್ರೆ ಬತ್ತ ತೌಡ್ನಂಗ್ ಮಾಡ್ತಾವ್ನೆ. ಬಾಯ್ ಬೇಡ ನಾನೊಬ್ಬ DIG ಕಣೋ. ಹೇಳೋ ಸರ್ ನಾನು ಹೊಡೆದ್ಬಿಟ್ಟು ಕೇಳ ಸರ್. ಕೇಳ ಇವ್ನು ಹೀಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಸರ್. ಥರ್ಡ್ ಟ್ರೀಟ್ಮೆಂಟ್ ಕೊಡು. ಸರ್ ಕೊಡ್ತೀವಿ ಸರ್. ಯಾವ್ದಾ 3ನೇ ಡಿಗ್ರಿ ನಿಜ ಹೇಳು, ನಿಜ ಹೇಳು, ನಿಜ ಹೇಳು, ನಿಜ ಹೇಳಪ್ಪ. ಹೇಳ. ಅವ್ನ್ಗೆ ಹೆಂಗಿದ್ರು ಹೊಟ್ಟೆ ಬಂದೈತೆ. ಹಾ ಸರ್. ಮಾರ್ಕೆಟ್ಗೆ ಹೋಗ್ಬಿಟ್ಟು ಸರ್. ಒಂದಷ್ಟು ಹಣ್ಣು ಹಂಪ್ಲು ತಂದ್ಬಿಟ್ಟು ಹಾ. ಶ್ರೀಮಂತ ಮಾಡ್ಬಿಡು. ಸರಿ ಸರ್. ಪೊಲೀಸ್ ತಂದ ಮೇಲೆ ಒಂದು ಗತ್ತಿರ್ಬೇಕು, ಹೊಡಿಯೋದ್ರಲ್ಲಿ ಫೋರ್ಸ್ ಇರ್ಬೇಕು ಕಣ ನಾಯಿ. ತಗೊಳ ಸರ್. ನೀವೇ ಹೊಡ್ಕೊಳ್ಳಿ ಸರ್. ಏಯ್ ಹೇಳೋ, ನಿಮ್ಮ ಗ್ಯಾಂಗ್ ಅಲ್ಲಿ ಇನ್ನ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಬೇಕೋ ಬಾಬಿ ಸಿಂಗಲ್ ಏನಾ ಜಿಂದಾಬಾದ್ ಜಿಂದಾಬಾದ್ ಪೊಲೀಸ್ DIG. ಸರಿ ಸರಿ ಆಯ್ತು ಬಿಡು. ಹೇಯ್ ಬೀಳೋ ಬೀಳೋ ಕೆಳಗೆ ಬೀಳಲ್ಲ ಅಲ್ಲ. ಹಿಂದಕ್ಕೆ ನಮ್ಗೆ ಹಿಂಗೆ ಹೊಡಿತಾ ಇರಿ. ಸ್ಟೇಷನ್ ಉಡುಪಿ ಮಂಗಳೂರು ಬೆಂಗಳೂರಲ್ಲಿ ಬಾಂಬ್ ಬಿಟ್ಟು ಪಟಾಲ್ ಪಟಾಲ್ ಅಂತ ಹಾರಿಸ್ಬಿಡ್ತೀನಿ. ಕಪ್ಪಿ ನೀನು ಹೀಗೆ ಪಠಾರ್ ಪಠಾರ್ ಅಂತ ಬಾಂಬ್ ಬಾರಿಸಿದ್ರೆ ನಾವು ಇಲ್ಲಿ ಪೊಲೀಸ್ ಅವರೇನು ಕೋಳ ಅಥವಾ ಬಳೆ ಹಾಕೊಂಡಿದೀವ? ಇವನು ಹೀಗೆಲ್ಲ